ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ತೋಟನ ಕಸ ಗುಡಿಸ್ತಾ ಇದ್ದೀವಿ ಅಂತ ಅನ್ಕೊತಾ ಇದ್ದೀರಾ? ಅಲ್ಲ, ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಯಾಕೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ನಮ್ಮ ತೋಟ ತೋರಿಸ್ತೀನಿ ನಿಮಗೆ. ನನ್ನ ತೋಟದಲ್ಲಿ ಇವಾಗ ಒಳಗೋಗಿ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಇದು ನಮ್ಮ ತೋಟದೊಳಗಡೆ ಹೋಗ್ತಾ ಇದ್ದೀನಿ. ಫುಲ್ ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ. ಆವಾಗಷ್ಟೇ ನಿಂತಿದೆ ಅಷ್ಟೇ. ಸೊ ನಾನು ರೈನ್ ಕೋಟ್ ಹಾಕ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕಾಗಿ ಹೋಗ್ತಾ ಇದ್ದೀನಿ. ಯಾಕಂದರೆ ಜಿಗಣೆ ಎಲ್ಲ ಕಾಲಿಗೆ ಹತ್ಬಾರ್ದಲ್ವ. ನಂಗೆ ಮೊದಲೇ ಜಿಗಣೆ ಎಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಭಯ. ಸೊ ಫುಲ್ ಪ್ಯಾಕಾಗಿ ಹೋಗ್ತಾ ಇದ್ದೀನಿ. ಇದು ನಮ್ಮನೆ ನಾಯಿ ಪಿಂಟು. ಸೊ ಹೋಗ್ತಾ ಇದ್ದೀವಿ. ಮಲೆನಾಡಲ್ಲಿ ಯಾವಾಗಲೂ ಯಾರಿಗೂ ಪುರ್ಸೊತ್ತೇ ಇರಲ್ಲ ಅನಿಸುತ್ತೆ. ಯಾವಾಗಲೂ ಕೆಲಸನೇ ಮಾಡ್ತಿರ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಒಣಗಿರೋ ಎಲೆಗಳೆಲ್ಲ ಕೆಳಗಡೆ ಬಿದ್ದುಬಿಟ್ಟು ತೋಟ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಮಳೆ ಬರ್ತಾ ಇತ್ತು, ಮಳೆ ಬರೋದು ಬಿಡೋದು ಮಾಡ್ತಾ ಇದೆ. ಸೊ ಆದ್ರೂ ಕೆಲಸ ನಡೀತಾನೆ ಇದೆ. ಸೊ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ವ, ಆ ಕೆಳಗಡೆ ಬಿದ್ದಿರೋ ಎಲೆಗಳನ್ನೆಲ್ಲ ರಾಶಿ ಮಾಡ್ತಾ ಇದ್ದಾರೆ. ಎಳೆದು ಒಂದು ಕಡೆ ಗುಡ್ಡೆ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಮಾಡ್ತಾ ಇರೋದು ಅಂತ ಅಂದರೆ, ಸೊ ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಅಲ್ಲಿ ಯಾವ ಥರ ಒಂದೊಂದು ಕಡೆ ಗುಡ್ಡೆ ಮಾಡಿ ಹಾಕಿದ್ದಾರೆ, ಹೌದಲ್ವಾ? ನೀಟಾಗಿ ಎಳೆದು ರಾಶಿ ಮಾಡ್ತಾ ಇದ್ದಾರೆ. ಅಳ ಹೊಡೆಯೋದು ಅಂತ ಹೇಳ್ತಾರೆ, ಅಥವಾ ಕಳೆ ತೆಗೆಯೋದು, ಕ್ಲೀನ್ ಮಾಡೋದು ತೋಟನ ಅಂತ. ಸೊ ಯಾಕೆ ಇದನ್ನು ಮಾಡೋದು ಅಂತಂದರೆ, ಮಳೆ ಸಿಕ್ಕಾಪಟ್ಟೆ ಬರ್ತಿರುತ್ತಲ್ವ. ಸೊ ಆ ಎಲೆ ಏನು ಬಿದ್ದಿರುತ್ತೆ ಅಲ್ಲೆಲ್ಲ ನೀರು ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಅದರಿಂದ ಕಾಫಿ ಗಿಡದ ಬುಡದಲ್ಲಿ ಸಿಕ್ಕಾಪಟ್ಟೆ ನೀರಾಗಿ ತಂಪು ಹಿಡಿಯುತ್ತೆ ಗಿಡಕ್ಕೆ. ಆವಾಗ ಏನಾಗುತ್ತೆ, ತಂಪು ಹಿಡಿದು ಕಾಫಿ ಎಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದು ಕೊಳೆತು ಎಲ್ಲ ಉದುರೋಗುತ್ತಂತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ತಂಪನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಅಳ ಹೊಡೆಯೋದು ಅಂತ ಹೇಳ್ತಾರೆ, ಕ್ಲೀನ್ ಮಾಡ್ತಾರೆ. ಸೊ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಫುಲ್ ಎಲ್ಲ ಕಾಫಿ ಗಿಡದ್ದು ಏನು ಬುಡ ಇರುತ್ತಲ್ವ ಕೆಳಗಡೆ, ಅದ್ರ ಸುತ್ತಲೂ ಬಿಡಿಸೋದು ಫುಲ್ ನೀಟಾಗಿ ಇದು ಮಾಡಿ. ಸೊ ದಟ್ ಮಳೆ ನೀರು ಅಲ್ಲಿ ನಿಲ್ಲಲ್ಲ, ನೀಟಾಗಿ ಹೋಗುತ್ತೆ. ಸೊ ಆವಾಗ ಕಾಫಿ ಹಣ್ಣಿಗೂ ಏನೂ ಅದಕ್ಕೆ ರೋಗಗಳು ಬರಲ್ಲ, ಏನೂ ಪ್ರಾಬ್ಲಮ್ ಆಗದೆ ನೀಟಾಗಿರುತ್ತೆ. ಇಲ್ಲಾಂದರೆ ಅದು ಕೊಳೆಯೋ ಚಾನ್ಸಸ್ ಇರುತ್ತೆ. ಜಾಸ್ತಿ ನೀರು ಹಿಡಿದು ಜಾಸ್ತಿ ತಂಪಾಗಿ ಅದು ಕೊಳೆತು ಉದುರೋಗುತ್ತೆ. ಜೊತೆಗೆ ಒಂದು ಕೊಳೆತ್ರೆ ಗೊತ್ತಲ್ಲ, ಕಾಫಿ ಎಲ್ಲದೂ ಕೊಳಿತಾ ಬರುತ್ತೆ. ಸೊ ವೇಸ್ಟ್ ಆಗುತ್ತೆ. ಪಿಂಟು ನಮ್ಮನೆ ನಾಯಿ ನಮ್ಮ ಜೊತೆನೇ ಇರುತ್ತೆ ಯಾವಾಗಲೂ. ಪಿಂಟು 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 ಸೊ ಪಿಂಟು ಫುಲ್ ಇಡೀ ತೋಟನ ಇದೇ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇದೇನು ಅಂತಂದರೆ ಮಷೀನಲ್ಲಿ ಅಳ ಹೊಡಿತಾ ಇರೋದು. ಸೊ ಬೇರೆ ಬೇರೆ ಬೇಡದೇ ಇರೋವಂತಹ ಗಿಡಗಳು ಬೆಳ್ಕೊಂಡಿರುತ್ತಲ್ವ, ನೋಡ್ತಾ ಇದ್ದೀರಲ್ವ, ಬೇಡದೇ ಇರೋ ಗಿಡಗಳೆಲ್ಲ ಹುಲ್ಲುಗಳೆಲ್ಲ ಬೆಳ್ಕೊಂಡಿರುತ್ತಲ್ಲ. ಸೊ ಅದನ್ನೆಲ್ಲ ಟ್ರಿಮ್ ಮಾಡುತ್ತೆ, ಅಂದರೆ ಫುಲ್ ಕಟ್ ಮಾಡಾಕುತ್ತೆ. ಫುಲ್ ಕಟ್ ಅಂತಂದರೆ ಪುಡಿ ಪುಡಿ ಮಾಡಾಕುತ್ತೆ. ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ತೋಟ. ಸೊ ಇದು ಮಿಷಿನ್ನು. ಈ ಮಿಷಿನಲ್ಲೇ ಅಳ ಹೊಡಿಯೋ ಮಿಷಿನ್ ಅಂತ ಹೇಳ್ತಾರೆ. ಈ ಮಿಷಿನಲ್ಲಿ ಪೂರ್ತಿ ತೋಟನ ಕ್ಲೀನ್ ಮಾಡ್ತಾರೆ. ಸೊ ಎಲೆ ಎಲ್ಲಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎಳೆದು ರಾಶಿ ಮಾಡ್ತಾರೆ. ಈ ಥರ ಬೆಳೆದಿರೋದ ಕಡೆ ಮಷೀನಲ್ಲಿ ಅದನ್ನು ಕಟ್ ಮಾಡಾಕ್ತಾರೆ ಪೂರ್ತಿ. ಸೊ ಅದರ ತೋಟ ಕ್ಲೀನ್ ಆಗುತ್ತೆ, ನೀಟಾಗುತ್ತೆ. ಸೊ ಇದು ಇವಾಗ ನಡೀತಾ ಇರೋ ಕೆಲಸ ಮಲೆನಾಡಲ್ಲಿ, ನಮ್ಮ ಮನೆಯ ತೋಟದಲ್ಲಿ. ಸೊ ನೋಡಿದ್ರಲ್ಲ, ಇಲ್ಲಿ ಯಾವಾಗಲೂ ಕೆಲಸನೇ, ಯಾವಾಗಲೂ ಪುರ್ಸೊತ್ತೇ ಇರೋದಿಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಮಳೆ ಬಂದ್ರೂ, ಚಳಿ ಆದ್ರೂ, ಬಿಸಿಲಿದ್ರೂ ಕೆಲಸ ನಿಲ್ಲಲ್ಲ. ತೋಟದ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ. ಆ್ಯಕ್ಚುಲಿ ಖುಷಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಥರ. ನಾನೇನು ಕೆಲಸ ಮಾಡಲ್ಲ, ಜಸ್ಟ್ ನೋಡೋದಷ್ಟೇ. ಕೆಲಸ ಮಾಡಿಸ್ತೀವಿ ಬೇರೆಯವ್ರ ಹತ್ರ, ಮತ್ತು ನಮ್ಮ ಮನೇಲಿ ಮಾಡ್ತಾರೆ, ಆದರೆ ನಾನು ಮಾಡೋದಿಲ್ಲ. ನನಗೆ ಗೊತ್ತೂ ಇಲ್ಲ ಏನೇನು ಕೆಲಸ ಅಂತ, ನಂಗೆ ಮಾಡೋಕ್ಕೆ ಬರೋದು ಇಲ್ಲ. ಸೊ ನನಗೆ ಹೇಳೋದು ಇಲ್ಲ ಮಾಡು ಅಂತ ಯಾರೂ. ಸೊ ಇದು ಇಷ್ಟೇ. ನೀಟಾಗಿ ನೋಡಿ ಯಾವ ಥರ ಕಟ್ಟಾಗ್ತಾಯಿದೆ. ಫುಲ್ ತೋಟ ಆ ಥರ ಫುಲ್ ಪುಡಿ ಪುಡಿಯಾಗಿ ಹೋಗುತ್ತೆ. ಅದ್ರ ಪಕ್ಕ ಆ್ಯಕ್ಚುಲಿ ಕಲ್ಲುಗಳೆಲ್ಲ ಹಾರುತ್ತೆ, ದೂರ ನಿಂತ್ಕೋಬೇಕು. ನಾನು ವೀಡಿಯೋಗೋಸ್ಕರ ಸ್ವಲ್ಪ ಹೊತ್ತು ಮಾತ್ರ ಅಲ್ಲಿ ನಿಂತ್ಕೊಂಡಿದ್ದೆ. ಅಪ್ಪ ಅಂದರು ದೂರ ಹೋಗೋ, ಕಣ್ಣಿಗೆಲ್ಲ ಹಾರುತ್ತೆ ಅಂತ.
ಅವರೆಲ್ಲ ಹೆಲ್ಮೆಟ್ಟು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಸೇಫಾಗಿ ಇದಿಷ್ಟು ನಮ್ಮ ತೋಟದ ಕ್ಲೀನಿಂಗ್ ಮಾಡಿದ ಕೆಲಸ. ಥ್ಯಾಂಕ್ಸ್ ಫಾರ್ ವಾಚಿಂಗ್.